ನನ್ನ ಹೆಸರು ಇಂದ್ರಾ ಅಂತ. ಈ ಪಿಂಕು ಸಿನಿಮಾದ ಪ್ರೊಡ್ಯೂಸರ್. ಮತ್ತು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮ್ಮ ಸಮಯವನ್ನು ಪಿಂಕು ಫಿಲಮಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಫಸ್ಟ್ ಫಿಲಮ್ ಇದು ಪಿಂಕು ಬರೋದು ಕಾರಣ ನಮ್ಮ ಹಸ್ಬೆಂಡು. ಅವ್ರು ಬಂದು ನನ್ನ ಹತ್ರ ಸ್ಟಾರ್ಟಿಂಗ್ ಹೇಳಿದ್ರು, ಈ ಥರ ಒಂದು ಮೂವಿ ಇದೆ ಮಾಡೋಣ ಮಕ್ಕಳದು, ಬಿಕಾಸ್ ಈಗ ಎಜುಕೇಷನಲ್ ಮೂವಿ ಬರೋದೇ ತುಂಬ ಕಮ್ಮಿ ಆಗಿದೆ. ಸೊ ಟ್ರೈ ಮಾಡೋಣ ಅಂತ ಹೇಳಿ ನಾವು ಮಾತುಕತೆ ಮಾಡ್ತಾ ಇರಬೇಕಾದ್ರೆ ನಮಗೆ ಡೈರೆಕ್ಟರ್ ವಿವಿನ್ ಸರ್ ಸಿಕ್ಕಿದ್ರು. ಆಗ ನಾವು ಅವ್ರ ಹತ್ರ ಮಾತುಕತೆ ಮಾಡಿ ಈ ಪಿಕ್ಚರ್ನ ಇಲ್ಲಿವರೆಗೂ ತಂದ್ವಿ ನಿಲ್ಲಿಸಿದ್ದೀವಿ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹ. ಎಲ್ರಿಗೂ ನಮಸ್ಕಾರ. ನಿಮ್ಮ ಟೈಮ್ ತೊಗೊಂಡು ಬಂದು ನಮ್ಮ ಮೂವಿ ನೋಡೋದಕ್ಕೆ ಬಂದಿರೋದಕ್ಕೆ ತುಂಬ ಸಂತೋಷ ಆಗ್ತದೆ. ಸೊ ಲೈಕ್ ಸ್ಟೋರಿ ಬಂದು ನಾವು ತಲೆಯಲ್ಲಿ ಒಂಥರ ನಮಗೆ ಒಂದು ಐಡಿಯಾ ಬಂತು, ಲೈಕ್ ಈ ಥರ ಆಸ್ಟ್ರೋಫಿಸಿಕ್ಸ್ ಬಗ್ಗೆ ಏನಾದರೂ ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ಬೋದಾ ಅಂತ. ನಮಗೆ ಬೇಗ ನಮ್ಮ ತಲೆಯಲ್ಲಿ ಬಂದು ಮಗು ರಿಲೇಟೆಡು, ಎಸ್ಪೆಷಲಿ ನಾನು ವಿವಿನ್ ಅವ್ರು ಕುತ್ಕೊಂಡು ಡಿಸ್ಕಸ್ ಮಾಡಿ ಅಂದ್ಕೊಂಡ್ವಿ, ಲೈಕ್ ಏನಾದರೂ ಒಂದು ನಮ್ಮ ಮುಂಚೆ ಪ್ಲ್ಯಾನ್ ಇದ್ದಿದ್ದು ಒಂದು ಕ್ಲಿಪ್ ಮಾಡೋಣ, ಅಟ್ಲೀಸ್ಟ್ ಒಂದು 20 to 30 ಮಿನಿಟ್ಸ್ ಬರುವಂಥ ಕ್ಲಿಪ್ ಮಾಡೋಣ, ಅದ್ರ ಬೇಸಿಸ್ ಮೇಲೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ. ಅಟ್ಲೀಸ್ಟ್ ಇಟ್ ಕ್ಯಾನ್ ಬಿ ರೀಚ್ ಟು ಎವ್ರಿ ಒನ್ ಇನ್ ದ ಯೂಟ್ಯೂಬ್ ಅಂತ. ಬಟ್ ಆಮೇಲೆ ವಿವಿನ್ ಅವ್ರು ಹೇಳಿದರು, ಇಲ್ಲ ಈ ಥರ ಮಾಡಿದರೆ ಸ್ವಲ್ಪ ಚೆನ್ನಾಗೇ ಮಾಡೋಣ, ಎಜುಕೇಷನ್ ಪರ್ಪಸ್ ಇರೋದ್ರಿಂದ ಸ್ವಲ್ಪ ಪಾಯಿಂಟ್ಸ್ ಎಲ್ಲ ಆ್ಯಡ್ ಮಾಡಿದ ಮೇಲೆ ಅದು ಸ್ವಲ್ಪ ದೊಡ್ಡದಾಯಿತು. ಇಟ್ಸ್ ಮೋರ್ ದೆನ್ ಎಕ್ಸ್ಪೆಂಡೆಡ್ ಟು 30 ಮಿನಿಟ್ಸ್ ಟು 1 hour ಥರ ಬಂತು. ಸೊ ಅದಕ್ಕೋಸ್ಕರ ನಾವು ಪ್ಲ್ಯಾನ್ ಮಾಡಿ ಲೈಕ್ ಈ ಮೂವಿನ ಪ್ರೊಸೀಡ್ ಮಾಡಿದ್ವಿ. ಸೊ ಲೈಕ್ ನಮ್ಮ ವೈಫ್ ಅವ್ರು ಹೇಳಿದಾಗೆ ಲೈಕ್ ದ ಕ್ರೆಡಿಟ್ ಗೋಸ್ ಟು ವಿವಿನ್. ತುಂಬ ಹಾರ್ಡ್ ವರ್ಕ್ ಮಾಡಿ ಇದಕ್ಕೆ ಚಿತ್ರಕಥೆ ಮತ್ತು ಎಸ್ಪೆಷಲಿ ಡೈರೆಕ್ಷನ್ ನಿಮಗೆ ಅರ್ಥ ಆಗುತ್ತೆ, ಅದು ಪ್ಯಾಟರ್ನ್ ಎಲ್ಲ ಯಾವ ಥರ ಇದೆ ಅಂತ. ಯು ಶುಡ್ ಅಂಡರ್ಸ್ಟ್ಯಾಂಡ್. ನೀವು ಅರ್ಥ ಆದಮೇಲೆ ನಿಮಗೆ ಎಲ್ಲ ಕನೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಈ ಥರ ಹೇಳಿ ಮುಗಿಸ್ತೀನಿ. ಥ್ಯಾಂಕ್ ಯು. ಇದು ನನ್ನ 4ನೇ ಚಿತ್ರ. ಸೊ ಮೊದಲನೇ ಚಿತ್ರ ಪ್ಯಾಂಡಮಿಕ್, ಕೊರೋನಾ ಬರೋಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಿದ್ವಿ, ಸದ್ದು ಅಂತ. ಸೊ ಸದ್ದು ಸಿನಿಮಾದ ಲೀಡ್ ರೋಲ್ ಬಂದು ನಿಖಿತಾ ಸ್ವಾಮಿ ಅವರ. ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್, ಅವ್ರದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಸದ್ದು ಸಿನಿಮಾ ಆದಮೇಲೆ ನೆಕ್ಸ್ಟ್ ತೋಳ ಅಂತ ಮಾಡಿದ್ವಿ. ಸೊ ಪ್ಯಾಂಡಮಿಕ್ ಬಂದಿದ್ದಕ್ಕೆ ಅದು ಡ್ರಾಪ್ ಆಯಿತು. ನೆಕ್ಸ್ಟ್ ರಕ್ಷಾ ಅಂತ ಅವ್ರ ಜೊತೆ ಸಿನಿಮಾ ಮಾಡ್ತಿದ್ದೀವಿ. ಅದನ್ನು ಸ್ಟಾಪ್ ಮಾಡಿ ಪಿಂಕು ಮಧುಸೂದನ್ ಅವರು ಹೇಳಿದ್ರು. ಸೊ ಮಧುಸೂದನ್ ಅವ್ರು ಹೇಳಿದ್ದಕ್ಕೆ ಸೊ ಪಿಂಕುಗೆ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸಿನಿಮಾ. ಇದು ಬಂದು ಎಕ್ಸ್ಪೆರಿಮೆಂಟಲ್ ಮೂವಿ ಅನ್ನೋದಕ್ಕಿಂತ ಎಜುಕೇಷನ್ನ ಪರ್ಪಸ್ ಆಗಿ ಇಟ್ಕೊಂಡು, ಅದನ್ನು ಮೇನ್ ಆಗಿ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಇದು. ಪಿಂಕು ಅಂದರೆ ಯೂಶ್ವಲಿ ನಮ್ಮ ಮಕ್ಕಳಿಗೆ ಬುಜ್ಜಿ, ಚಿನ್ನು, ಬಂಗಾರ ಈ ಥರ ಹೇಳ್ತಾ ಒಂದು ಪಿಂಕು ಅನ್ನೋದು ಸಹ ಒಂದು ನಿಕ್ ನೇಮ್. ಸೊ ಅದೇ ಆ ಹುಡುಗಿನ ಮನೇಲಿ ಅದೇ ಥರ ಕರೀತಾರೆ ಪಿಂಕು ಅಂತ. ಸೊ ಅದೇ ಟೈಟ್ಲ್ ಆಗಿ ಇಟ್ಬಿಟ್ವಿ. ನಾನು ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಪ್ರೊಡ್ಯೂಸರ್ಗೆ ಇಂದಿರಾ ಅವರು ಮತ್ತು ಮಧುಸೂದನ್, ಚೀಫ್ ಗೆಸ್ಟ್ ಆಗಿ ಬಂದಿರುವಂಥ ನಿಖಿತಾ ಸ್ವಾಮಿ ಅವ್ರಿಗೂ ಸಹ ನನ್ನ ಕಡೆಯಿಂದ ಅಭಿನಂದನೆಗಳು. ನಾನು ಅಕ್ಷತಾಗೆ ಯಾವುದೇ ರೀತಿಯ ಅಕ್ಷತಾ ಲೀಡ್ ರೋಲು. ಸೊ ಅವ್ರಿಗೆ ಯಾವುದೇ ರೀತಿಯ ಟ್ರೈನಿಂಗ್ ಕೊಡಲಿಲ್ಲ. ನಾವು ಅವ್ರ ಮನೆ ಅದು ಟ್ಯೂಷನ್ದ ಮುಗಿಸ್ಕೊಂಡ್ಬಂದಿದ್ರು. ನಾವು ನೋಡೋಕೆ ಹೋಗಿದ್ದೆ ಇನ್ನೊಬ್ಬ ಅವ್ರ ತಂಗಿನ. ಸೊ ಅವ್ರ ತಂಗಿ ಸ್ವಲ್ಪ ಚಿಕ್ಕವರಾಗಿದ್ರು. ಅದಕ್ಕೆ ಇವ್ರ ಹತ್ರ ಮಾತಾಡಿದ್ವಿ, ಇಂಟ್ರೆಸ್ಟ್ ಇದೆಯಮ್ಮ ಮಾಡೋಕ್ಕೆ. ಮಾಡ್ತೀನಿ ಅಂಕಲ್ ಅಂದರು. ಸ್ಕ್ರೀನಿಂಗ್ ಒಂದು ಟೆಸ್ಟ್ ಮಾಡಿಕೊಂಡೆ. ಶಿ ಈಸ್ ಗುಡ್. ಆಮೇಲೆ ಟ್ರೈನಿಂಗ್ ಇಂಥದ್ದು ಇಲ್ಲ, ಸುಮ್ಮನೆ ಒಂದೆರಡು ಆ್ಯಕ್ಟಿಂಗ್ ಸ್ಕಿಲ್ಸ್ ಹೇಳ್ಕೊಟ್ಬಿಟ್ಟೆ, ಶೂಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟೆ. ಅವ್ರು ತುಂಬ ಧೈರ್ಯವಂತ, ಏನು ಭಯ ಬೀಳಲ್ಲ, ನರ್ವಸ್ನೆಸ್ ಎಂಥದ್ದು ಇಲ್ಲ, ಆರಾಮಾಗಿ ಮಾಡ್ತಾರೆ. ಸೊ ಅವ್ರು ಚೆನ್ನಾಗಿ ಮಾಡಿದ್ದಕ್ಕೆ ನಾವೆಲ್ಲ ಚೆನ್ನಾಗಿ ಮಾಡ್ಲಿಕ್ಕೆ ಆಗಿದ್ದು. ಅವ್ರು ಚೆನ್ನಾಗಿ ಮಾಡಿಲ್ಲ ಅಂದಿದ್ರೆ ಸಿನಿಮಾ ಹೊರಟೋಗ್ತಾ ಇತ್ತು. ಇಲ್ಲಿ 14 ಅವರ್ ಕೆಲಸ ಮಾಡಬೇಕು, BPO ಸೆಕ್ಟರು, ಸಂಡೇ ರಜಾ, ಸ್ಟ್ರೆಸ್ ಲೈಫ್ ಅದು. ಸೊ ಯಾಕೆ ಇಸ್ರೋದಲ್ಲಿ ವರ್ಕ್ ಮಾಡಬಾರ್ದು? ಇಸ್ರೋದವ್ರು ಏನು ಮಾಡಿದ್ದಾರೆ ಅಂದರೆ ಮಕ್ಕಳಿಗೋಸ್ಕರ 7th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ವರೆಗೂ ಒಂದು ಯುವಿಕ ಅಂತ ಪ್ರೋಗ್ರಾಮ್ ಮಾಡುತ್ತೆ. ಎವ್ರಿ ಇಯರ್ ಮಾಡ್ತಾರೆ. ಅದು ಸೈನ್ಸ್ ಕ್ಯಾಂಪ್, ಇದು ಫಿಸಿಕ್ಸ್ ಕ್ಯಾಂಪು. ಸೊ ಅದಕ್ಕೆ ನಿಮ್ಮ ಮಕ್ಕಳನ್ನ ಕಳಿಸಿ ಅವರೇ ನಿಮಗೆ ಸ್ಟೇಪನ್ ಕೊಡ್ತಾರೆ, ಮತ್ತು ಅದರಿಂದ ಏನು ಪ್ರಾಫಿಟ್ ಬೇಕು ಎಲ್ಲ ಹೇಳ್ಕೊಡ್ತಾರೆ. ಎಜುಕೇಷನ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅವ್ರು ಹೇಳ್ಕೊಡ್ತಾರೆ. ಪ್ಲೀಸ್ ಇದೊಂದು ಆಪರ್ಚುನಿಟಿ ಇದೆ, ಯೂಸ್ ಮಾಡ್ಕೊಳ್ಳಿ. ಅದನ್ನು ಈ ಸಿನಿಮಾದ ನಾವು ತೋರಿಸಿದ್ದೀವಿ, ಯುವಿಕ ಅಂತ. ಮತ್ತು ಮಕ್ಕಳ ಮನಸ್ಸು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂದರೆ ಈ ಚಿತ್ರದಲ್ಲಿ ನಂದೇನು ಜಾಸ್ತಿ ಕೆಲಸ ಇಲ್ಲ. ಕೆಲಸ ಇದ್ದಿದ್ದಂದ್ರೆ ನಾನು ನೋಡಿದ್ದಷ್ಟೇ. ಈ ಚಿತ್ರವನ್ನು 2-3 ಸಾರಿ ನೋಡಿದೆ. ನೋಡಿದಾಗ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಸ್ಪೆಷಲಿ ಈ ಹುಡುಗಿ ಪಾತ್ರ ಅಂತೂ ಬಹಳ ಮುಗ್ಧವಾಗಿ ಆ ಚಿತ್ರದಲ್ಲಿ, ಇಡೀ ಚಿತ್ರ ತುಂಬ ನೀವೆಲ್ಲ ನೋಡ್ಬೋದು ಅಷ್ಟೇ. ಮತ್ತೆ ನಾನು ಹೇಳಬೇಕು ಅಂದ್ರೆ ನನಗೊಂದು ಬಹಳ ಒಂದು ಚಿಕ್ಕದೊಂದು ಅವಕಾಶ ಅಷ್ಟೇ ನನಗೆ ಕೊಟ್ಟಿದ್ದು ಈ ಹಾಡು. ಗುಡ್ ಓಕೆ.
ನಿನ್ಗೆ ಏನ್ ಅನಿಸ್ತಿತ್ತು ಈ ಒಂದು ಮೂವಿನ ಬಂದು ಡೈರೆಕ್ಟರ್ ಬಂದು ಈ ಮೂವಿ ಆಕ್ಟ್ ಮಾಡ್ತೀಯ ಅಂದಾಗ ನಿನ್ಗೆ ಯಾರು ನಿನ್ಗೆ ಇದು ಮಾಡಿದ್ದು ಎಂಕರೇಜ್ ಮಾಡಿದ್ದು ಯಾರು, ಏನ್ ಅನ್ನಿಸ್ತು ನಿನ್ಗೆ ಆ ಸ್ಟೋರಿ ಬಗ್ಗೆ ಏನ್ ಅನ್ನಿಸ್ತು ಅಂತ ಹೇಳು ಒಂದೆರಡು ಲೈನ್. ಎಂಕರೇಜ್ ಮಾಡಿದ ಪಪ್ಪ ಮಮ್ಮಿ. ಪುಟಿ ಮುಂದೆ ನೋಡ್ತಾ ನಿಮಗೆ ಯಾಕೆ ಇಷ್ಟ ಆಯ್ತು ಸಿನಿಮಾ ಮಾಡಕ್ಕೆ? ಇಟ್ ವಾಸ್ ವೆರಿ ಗುಡ್. ದಟ್ಸ್ ಏನ್ ಪಾತ್ರ ಮಾಡಿದ್ಯಾ ಪುಟ? ಏನ್ ಹೆಸರು ಅದರಲ್ಲಿ? ಸಿನಿಮಾದಲ್ಲಿ ಏನ್ ಕ್ಯಾರೆಕ್ಟರ್ ನೇಮ್ ಹೇಳಿ. ಸುಮ್ಮನೆ ಎಲ್ಲ ಕೇಳ್ಬಿಡಿ, ಬಿಟ್ಬಿಡಿ ಅವ್ರನ್ನ. ಕೊಡ್ಬೇಕಾ? ಬಿಡಿ ಬಿಡಿ ಸರ್, ಗಾಬರಿ ಆಗ್ಬಿಡ್ತಾರೆ. ಡೈರೆಕ್ಟರ್ಸ್ ಅವ್ರು ಏನೇನು ಹೇಳ್ಕೊಟ್ರು ನಿಮ್ಗೆ? ಇನ್ನೂ ಸಿನಿಮಾ ಇದ್ರು ಒಂದ್ಸರಿ ಮನೆಗೆ ಈವ್ನಿಂಗ್ ಟೈಮಲ್ಲಿ ಆಗ ಬಂದು ಈ ಥರ ಮೂವಿ ಮಾಡ್ತಿದ್ದೀನಿ ಅಂದರು ವಿವೇನ್ ಮತ್ತು ಮಧುಸೂದನನ. ಆಗ ನನ್ನ ಮಗಳು ಟ್ಯೂಷನಿಂದ ಬಂದಾಗ ಆ್ಯಕ್ಚುಲಿ ಚಿಕ್ಕವಳನ್ನ ಸೆಲೆಕ್ಟ್ ಮಾಡೋಕ್ಕೆ ಬಂದಿತ್ತು, ಅವಳು ಅಷ್ಟಾಗಿಲ್ಲ. ಇವಳು ಅಕ್ಷತಾ ನಾನು ಮಾಡ್ತೀನಿ, ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ಲು. ಸರಿ ನಿಂಗೆ ಇಂಟ್ರೆಸ್ಟ್ ಇದೆ ನೀವು ಮಾಡಿ ಅಂತ ಹೇಳಿ ಅವ್ರ ಪಪ್ಪನೂ ನಾನಿಬ್ರು ಇದ್ಕೊಟ್ರು. ಸೊ ಒನ್ ವೀಕ್ ಬಂದು ಮನೇಲೆ ಟ್ರೈನ್ ಮಾಡಿದ್ರು, ಆಮೇಲೆ ಶೂಟಿಂಗ್ ಇದು ಮಾಡಿದ್ರು. ಕಥೆಯಲ್ಲಿ ಏನು ಇಷ್ಟ ಆಗಿ ನೀವು ಇದನ್ನು ಇದು ಮಕ್ಕಳದಿತ್ತಲ್ವಾ ಆಸ್ಟ್ರೋನೆಟ್, ಅದು ಇದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಸೊ ಮಾಡಲಿ ಅಂತ ಇದು ಮಾಡಿ. ಟ್ರೈನಿಂಗ್ ಏನಾದ್ರು ಹೀರೋ ಅಂತ ನನ್ನ ನಿಮ್ಮ ಮಗನ ಹೀರೋನ ಸರ್ ಇದ್ರಲ್ಲಿ ಅಂತ ಕೇಳಿದೆ. ಹೌದು ಸರ್ ಡೈರೆಕ್ಟ್ರು ಅಂತ ಈಗ ಗೊತ್ತಾಯ್ತು ನನಗೆ. ನನಗೆ ಏನು ಖುಷಿ ಅಂತ ಹೇಳಿದ್ರೆ, ಈಗ ಯಶು ಏನೇನೋ ಹೀರೋಗಳು ಪಿಕ್ಚರ್ ಮಾಡಿದ್ರೆ ನೋಡೋಕೆ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಂದ್ರೆ ತುಂಬ ಖುಷಿ ಆಯ್ತು ನನಗೆ. ತುಂಬ ಎಷ್ಟು ಖುಷಿ ಅಂದರೆ ಮಕ್ಕಳಿಗೆ ಇಷ್ಟು ಎನ್ಕರೇಜ್ ಮಾಡ್ತಾ ಇದೀವಲ್ಲ ಅಂತ ಒಂದು ದೊಡ್ಡ ಖುಷಿ ಆಯಿತು. ಆಮೇಲೆ ಇದು ನನಗೆ ಏನೋ ಒಂದು ಸ್ವಲ್ಪ ಏನಂದರೆ, ಈ ರೈನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ನಾವು ವರ್ಕ್ ಮಾಡ್ತಾ ಇದ್ವಿ. ಅಲ್ಲಿ ಮಕ್ಕಳು ಚಿಕ್ಕ ಮಕ್ಕಳು 7th 8th 5th ಮಕ್ಕಳಿಗೆ ನಾಸಾಗೆ ಕರ್ಕೊಂಡು ಹೋಗ್ತಾ ಇದ್ರು. ಈ ಸೈನ್ಸ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಆಗ ಅವಾಗ ನಾವು ಜೊತೆಲೆಲ್ಲ ಮಾಡುವಾಗ ನೈಟ್ ಒಂದು 7-8 ಗಂಟೆಗೆ ಇದು ನಾವು ಗ್ರಹಗಳಿಗೆ ಇದು ಮಾಡ್ತಾ ಇದ್ರಿ, ಒಂದು ಫೋಕಸ್ ಮಾಡಿ ಅದನ್ನು ಗ್ರಹಗಳಲ್ಲಿ ಏನೇನು ಚಂದ್ರಗ್ರಹಣ ಅದರಲ್ಲಿ ಏನೇನು ಅಂತ ಎಲ್ಲ ಮಕ್ಕಳಿಗೆ ಹೇಳಿ ಇದು ಮಾಡ್ತಾ ಇದ್ರು. ಆವಾಗ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ರು ಅವಾಗ ಇದು ನನಗೆ ಈಗ ಜ್ಞಾಪಕ ಬರ್ತಾ ಇದೆ. ತುಂಬಾ ಖುಷಿ ಏನಂದ್ರೆ, ಮಕ್ಕಳಿಗೆ ಇದು ಈ ಕಾಲದಲ್ಲಿ ಈ ತರ ಈ ಜನರೇಷನ್ ಅಲ್ಲಿ ಮಕ್ಕಳಿಗೆ ಈ ತರ ಒಂದು ಉತ್ತೇಜನ ಕೊಟ್ಟು ಇದೊಂದು ಸವಾಲ್ ಕೆಲಸನೇ. ಇದು ತುಂಬಾ ಕಷ್ಟಕರವಾದ ಈ ಫೀಲ್ಡ್ ಅಲ್ಲಿ ಈಗ ತುಂಬಾ ಕಾಂಪಿಟೇಟಿವ್ ಸಿನಿಮಾ. ಇದು ಆಕ್ಚುಲಿ ಬರೀ ಸಿನಿಮಾ ಅಲ್ಲ, ನಮ್ಮ ಕನಸಾಗಿತ್ತು. ಒಂದು ಅದ್ಭುತವಾಗಿರೋ ಕಥೆನ ನಿಮ್ಮ ಮುಂದಕ್ಕೆ ತಂದು ಸಿನಿಮಾ ಆಗಿ ಮಾಡಿ ನಮ್ಮ ಚಿತ್ರತಂಡ ತುಂಬ ಕಷ್ಟಪಟ್ಟು ಶ್ರಮಿಸಿದ್ದಾರೆ. ಸೊ ನಮಗೆ ಡೈರೆಕ್ಟರ್ ಬಂದು ಕತೆ ಹೇಳಿದಾಗ ನಮ್ಗೆ ತುಂಬ ಇಷ್ಟ ಆಗಿ ಮಾಡಲೇಬೇಕು ಅಂದ್ಕೊಂಡು ಮಾಡಿರೋ ಅಂಥ ಸಿನಿಮಾ ಇದು. ಸೊ ಎಲ್ಲರೂ ಕನ್ನಡ ಚಿತ್ರ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ನಾನು. ಬರೀ ಚಿಕ್ಕ ಮಕ್ಕಳಲ್ಲದೆ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತಹ ಸಿನಿಮಾ. ಈ ಸಿನಿಮಾದಲ್ಲಿ ತುಂಬ ಒಳ್ಳೆ ವಿಷಯ ಇದೆ. ಸೊ ಹೀಗೆ ಹೇಳಿ ನಾನು ಎಲ್ಲರೂ ಕೇಳ್ಕೊಳ್ಳೋದಂದ್ರೆ ಕನ್ನಡ ಮೂವೀಸ್ ನೋಡಿ ಪ್ರೋತ್ಸಾಹಿಸಿ. ನಮಸ್ಕಾರ. ಸೊ ಡೋಂಟ್ ಸೇ ಮುಖ್ಯ ಅತಿಥಿ, ಆಸ್ ಅ ಫ್ಯಾಮಿಲಿ ಅರುಣ್ ಸರ್ಗೋಸ್ಕರ ನಾನು ಇಲ್ಲಿ ಬಂದಿರೋದು. ನನಗೆ ಏನು ಸಿನಿಮಾ ನೆನ್ನೆ ಕಾಲ್ ಮಾಡಿ ಹೇಳಿದ್ರು, ಈ ಥರ ಒಂದು ಮಕ್ಕಳು ಸಿನಿಮಾ ಮಾಡಿದ್ದೀನಿ, ಏನು ಲೈಕ್ ಈ ಥರ ಮಾಡಿದ್ದೀನಿ, ಜಸ್ಟ್ ಬರ್ತೀಯಾ ಅಂತ ಕೇಳಿದ್ರು. ಬಟ್ ಓನ್ಲಿ ಥಿಂಗ್ ಐ ವಾಂಟ್ ಟು ಸೇ, ಯಾಕೆ ನಾನು ಐ ಆಮ್ ವೆರಿ ಮಚ್ ಕನೆಕ್ಟೆಡ್ ಟು ದಿಸ್ ಟೀಮ್ ಅಂತಂದರೆ, ಬಿಕಾಸ್ ನನಗೆ ಇಲ್ಲಿರೋರು ಯಾರೂ ಸ್ಟೇಜ್ ಮೇಲೆ ಇರೋರು ಯಾರೂ ಗೊತ್ತಿಲ್ಲ. ಓನ್ಲಿ ಪರ್ಸನ್ ಹ್ಯಾವ್ ಕಮ್ ಹಿಯರ್ ಇಸ್ ಮೈ ಡೈರೆಕ್ಟರ್. ಯಾಕಂದರೆ ನಾನು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗೆ ಸಿನಿಮಾ ಹುಚ್ಚಿಡಿಸ್ತಂಥ ಡೈರೆಕ್ಟರ್ ಅರುಣ್ ಅವರು. ಆ್ಯಂಡ್ ಫಸ್ಟ್ ಯಾಕಂದರೆ ಎಲ್ಲರಿಗೂ ಆಪರ್ಚುನಿಟಿ ಸಿಗೋದು ತುಂಬಾ ಕಷ್ಟ ಇತ್ತು. ಆ್ಯಂಡ್ ಆ್ಯಕ್ಟಿಂಗ್ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಬಿಕಾಸ್ ಐ ವಾಸ್ ಜಸ್ಟ್ ಡೂಯಿಂಗ್ ಮಾಡ್ಲಿಂಗ್, ಫೋಟೋಶೂಟ್ಸ್, ಇದರಲ್ಲೇ ನಾನು ತುಂಬ ಬ್ಯುಸಿ ಆಗ್ತಿದ್ದೆ. ಬಟ್ ಸಿನಿಮಾ ಒಂದು ಆ್ಯಕ್ಟಿಂಗ್ ಅಂತ ಹೇಳ್ಕೊಟ್ಟಿದ್ದು ನಮ್ಮ ಗುರುಗಳಾದ ಅರುಣ್ ಅವ್ರಿಗೆ. ಐ ಆಮ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಮಚ್ ಪ್ರೌಡ್, ಬಿಕಾಸ್ ಇವತ್ತು ನಾನು ಸಿನಿಮಾ ಇಂಡಸ್ಟ್ರಿಲಿ ಇಷ್ಟು ವರ್ಷ ಉಳಿದಿದ್ದೀನಿ ಅಂದರೆ ಅದಕ್ಕೆ ಬುನಾದಿ ಹಾಕ್ತವ್ರು ಅವರೇ. ಆ್ಯಂಡ್ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್. ನಾನು ಎಲ್ಲೇ ಹೋದರೂ ಅದು ನಾನು ಹೇಳ್ತೀನಿ, ಬಿಕಾಸ್ ಅಷ್ಟು ಬಂದಿದ್ದು ಏನಿನ ಯಾವತ್ತೂ ಮರಿಬಾರ್ದು. ಆ್ಯಂಡ್ ಅವ್ರಿಗೆ ಆಮೇಲೆ ಇನ್ನೊಂದು ನನಗೆ ತುಂಬ ಇಷ್ಟ ಅಂತ ಅಂದರೆ ಅವ್ರ ಮೈಂಡ್ ಹೇಗೆ ಅಂದರೆ, ಯಾವಾಗಲೂ ಸೈಫೈ ಬಗ್ಗೆನೇ ಕಾನ್ಸೆಪ್ಟ್ ಜಾಸ್ತಿ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ನೋಡ್ತಾ ಇದ್ದೀನಿ ಪೋಸ್ಟರಲ್ಲಿ ಏಲಿಯನ್ ಇಟ್ಕೊಂಡು ಇದು ಮಾಡಿದ್ದಾರೆ. ಆ್ಯಂಡ್ ನನಗೆ ಎಷ್ಟೊಂದು ಕತೆಗಳು ಹೇಳಿದ್ದಾರೆ, ಎಲ್ಲಾನು ಆಲ್ಮೋಸ್ಟ್ ಬರೀ ಸೈಫೈ ಇಲ್ಲಾಂದರೆ ವಿಮೆನ್ ಓರಿಯೆಂಟೆಡ್. ಯಾಕೆ ಸರ್ ವಿಮೆನ್ ಓರಿಯೆಂಟೆಡ್ ಜಾಸ್ತಿ?
ಐ ಡೋಂಟ್ ನೋ ಇದೊಂದು ಮೋಟಿವ್ ನಂಗೆ ಗೊತ್ತಿರಲಿಲ್ಲ ಬಟ್ ಗೊತ್ತಾಯ್ತು. ಅಂಡ್ ಆಲ್ಸೋ ಐಮ್ ವೆರಿ ಮಚ್ ಹ್ಯಾಪಿ ಫಾರ್ ದ ಟೀಮ್ ಪಿಂಕು. ನೋಡ್ತಾ ಇದ್ದೀನಿ ಪೋಸ್ಟರ್ಸ್ ಅಲ್ಲಿ ನಿರ್ಮಾಪಕರು ಕೂಡ ಲೇಡೀಸ್ ಆಗಿರೋದ್ರಿಂದ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್ಗೆ. ಅಂಡ್ ಎಸ್, ಬಿಕಾಸ್ ವುಮೆನ್ ಸಪೋರ್ಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ನೋಡ್ತಾ ಇದೀವಿ ಮೇಲ್ ಡಾಮಿನೇಟೆಡ್ ವರ್ಲ್ಡ್ ಅಲ್ಲಿ ವುಮೆನ್ಗೆ ಆಪರ್ಚುನಿಟಿ ಸಿಗೋದು ತುಂಬಾ ಕಷ್ಟ ಇದೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ವಿವೇನ್. ನಾನು ಈ ಪಿಂಕು ಸಿನಿಮಾದ ನಿರ್ದೇಶಕ. ಚಿತ್ರಕಥೆ ಮತ್ತು ಡೈಲಾಗ್ ಸಹ ನಾನೇ ಮಾಡಿದ್ದೀನಿ. ದಯವಿಟ್ಟು ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ಇದು ಒಂದು ನಾರ್ಮಲ್ ಕಮರ್ಷಿಯಲ್ ಮೂವಿ ಅಲ್ಲ, ಇದೊಂದು ಎಜುಕೇಷನ್ ಪರ್ಪಸ್ ಇರುವಂಥ ಮೂವಿ. ಇದರಲ್ಲಿ ಭೌತ ವಿಜ್ಞಾನ ಮತ್ತು ನಾವು ಏಲಿಯನ್ನ ತೋರಿಸ್ತೀವಿ. ಮಕ್ಕಳಿಗೆ ತುಂಬ ಇಷ್ಟವಾಗಿರುವಂಥ ಪಾರ್ಟ್ ಇದು. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಅಷ್ಟೇ ಯಾವುದಾದ್ರೂ ಅಲ್ಲಿ ಇಲ್ಲಿ ನ್ಯೂಸ್ ಪೇಪರ್ ಏನಾದರೂ UFO ಬಂದಿದೆ, ಏಲಿಯನ್ ಬಂದಿದೆ, ಖುಷಿ ಆಗ್ತಾಯಿದ್ವಿ, ನಮ್ಮ ಮನೆ ಕಡೆ ಬರೋಲ್ಲ, ಆ ಕಡೆ ಹೋಗುತ್ತೆ ಅಂತ. ಸೊ ಈ ಸಿನಿಮಾದಲ್ಲಿ ಏಲಿಯನ್ನ ನಾವು ಯೂಸ್ ಮಾಡಿದ್ವಿ, ಗ್ರಾಫಿಕ್ಸ್ ಮಾಡಿದ್ದೀವಿ ಏಲಿಯನ್. ಸಿನಿಮಾ ತುಂಬ ಚೆನ್ನಾಗಿದೆ, ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ. ವ್ಯೂಸ್ ಬೇಕು. ಎಲ್ಲಿ ನೋಡ್ಬೋದು ಪಿಂಕುನ? ಎಲ್ಲಿ ನೋಡ್ಬೋದು? ಓಕೆ, ಪಿಂಕು ಅನ್ನೋ ಸಿನಿಮಾ OTT ಪ್ಲಾಟ್ಫಾರ್ಮ್ಗೆ ಹೋಗ್ತಿದೆ, ಅಮೆಝಾನ್ ಪ್ರೈಮ್ಗೆ. ಮತ್ತು ನಾವು ಇದನ್ನ ನಾರ್ತ್ ಕರ್ನಾಟಕ ಕಡೆ ನರಗುಂದ, ಗದಗ್, ಹುಬ್ಳಿ ಈ ಕಡೆ ಒಂದು 12 ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಮೇ ಬಿ ನೆಕ್ಸ್ಟ್ ಮಂತ್ 15th ಒಳಗಡೆ ಪ್ಲಾನಿಂಗ್. ಎಷ್ಟು ಪರ್ಸೆಂಟ್ ಗ್ರಾಫಿಕ್ಸ್ ಇದೆ ಸರ್? ಸರ್ ಒಂದು 10% ಇದೆ ಸರ್. 10% ಇದೆ. ಬೆಂಗಳೂರು. ಪಿಂಕು ಅಂದ್ರೆ ಏನು ನೇಮ? ನಿಕ್ ನೇಮ್ ಅಷ್ಟೇ ಸರ್. ಪಿಂಕು ಅಂದ್ರೆ ನಿಕ್ ನೇಮ್ ಅಷ್ಟೇ, ಅದಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಜೋರಾಗಿ ಸರ್. ಎಲ್ರಿಗೂ ನಮಸ್ಕಾರ. ನಮ್ಮ ಮೂವಿ ಪಿಂಕು ಅಂತ ಮಾಡಿದ್ದೀವಿ. ಸೊ ಲೈಕ್ ಮೂವಿ ನೋಡಿದ ಮೇಲೆ ಗೊತ್ತಾಗುತ್ತೆ ಮಗುವಿಗೆ ಏಲಿಯನ್ ನೋಡುವಂತಹ ಮತ್ತು ವಿಜ್ಞಾನದ ಬಗ್ಗೆ ಎಷ್ಟು ತಿಳ್ಕೊಬೇಕು ಏನು ಅನ್ನೋದು ನಾವು ಇದರಲ್ಲಿ ತೋರಿಸಿದ್ದೀವಿ. ಸೊ ಯಾಕೆ ಇಂಟ್ರೆಸ್ಟ್ ಬರುತ್ತೆ ಮಗುವಿಗೆ ಏಲಿಯನ್ ನೋಡಬೇಕು ಅಂತ. ಸೊ ಇವೆಲ್ಲ ನಾವು ಡಾಟೆಡ್ ಮಾಡಿ ಲೈಕ್ ಎಲ್ಲ ಇನ್ಫಾರ್ಮೇಷನ್ ಹೌ ಕ್ಯೂರಿಯಾಸಿಟಿ ಮಗು ಹೇಗೆ ಬಂತು ಅನ್ನೋದನ್ನ ನಾವು ಕ್ಲಿಯರ್ ಆಗಿ ತೋರಿಸಿದ್ದೀವಿ. ಸೊ ಎಲ್ಲ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.